ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ಕಳೆದ ಎರಡು ಕಾಲು ವರ್ಷದಿಂದ ಒಂದೇ ವಿಚಾರ ಪ್ರತಿದಿನ ಚರ್ಚೆ ಆಗ್ತಾ ಇದೆ. ಆ ವಿಚಾರ ಏನು ಅಂತ ಹೇಳಿದ್ರೆ, ಅಧಿಕಾರ ಹಂಚಿಕೆ ಆಗಿದೆಯಾ, ಆಗಿದ್ರೆ ಹೌದಾದ್ರೆ ಯಾಕಿನ್ನೂ ಕೂಡ ಮೌನ, ಆಗಿಲ್ಲ ಅಂದ್ರೆ ಅದನ್ನ ಯಾಕೆ ಕ್ಲಾರಿಫೈ ಮಾಡ್ತಾ ಇಲ್ಲ. ಈ ವಿಚಾರ ಪ್ರತಿದಿನ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಸೊ ಇದು ಮುಂದುವರಿತಾ ಇದೆ, ಇದಕ್ಕೊಂದು ಫುಲ್ ಸ್ಟಾಪ್ ಇಲ್ಲ, ಮುಗಿಯದ ಸೀರಿಯಲ್ ಆಗ್ಬಿಟ್ಟಿದೆ. ಈ ಬೆನ್ನಲ್ಲೇ ಸಿಎಂ ಗದ್ದುಗೆ ಏರೋದಕ್ಕೆ ಡಿಕೆ ಶಿವಕುಮಾರ್ ಅವ್ರದ್ದು ಲಾಂಗೆಸ್ಟ್ ವೈಟಿಂಗ್ ಪೀರಿಯಡ್ ಆಗ್ತಾ ಇದೆ. ಕಾಲದ ಮೇಲೆ ನಂಬಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎಲ್ಲದಕ್ಕೂ ಸಮಯ ಹೇಳುತ್ತೆ, ಕಾಲ ನಿರ್ಧರಿಸುತ್ತೆ. ಹೈಕಮಾಂಡ್ ಅಸ್ತ್ರದ ಜೊತೆಗೆ ಕಾಲದ ಅಸ್ತ್ರಕ್ಕೂ ಡಿಕೆ ಶಿವಕುಮಾರ್ ಮೊರೆ ಹೋಗಿದ್ದಾರೆ. ಒಂದ್ ಕಡೆ ಬಜೆಟ್ ಆಗೋ ತನಕ ಏನೂ ಆಗಲ್ಲ ಅನ್ನೋ ಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಬೇಕೋ ಬೇಡವೋ ಸಿದ್ದರಾಮಯ್ಯ ಅವರ ಪರ ಅನುಕೂಲದ ವಾತಾವರಣ ಸೃಷ್ಟಿಯಾಗಿದೆ. ಇವರಿಗಿನ್ನೂ ಕಾಲ ಪಕ್ವವಾಗಿಲ್ಲ. ಹೀಗಾಗಿ ವೇದಾಂತವನ್ನು ಅನಿವಾರ್ಯವಾಗಿ ಮಾತನಾಡಬೇಕಾದ ಸ್ಥಿತಿ ಅವರಿಗಿದೆ. ಡಿ ಕೆ ಶಿವಕುಮಾರ್ ಅವರ ಅಸಹಾಯಕತೆ ಕೂಡ ಈ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಅವ್ರದ್ದು ಕೆಲ ಹೇಳಿಕೆಗಳಿದೆ, ಫಿಕ್ಸ್ಡ್ ಹೇಳಿಕೆಗಳು, ಪ್ರಯತ್ನ, ಪ್ರಾರ್ಥನೆ, ಕಾಲ, ಆಮೇಲೆ ನಮ್ಮ ಕೆಲಸ ಉಳಿಯುತ್ತೆ, ಟೀಕೆಗಳು ಸಾಯುತ್ತೆ, ಇವೆಲ್ಲ ಅವರು ಲಾಸ್ಟ್ ಎರಡು ಕಾಲು ವರ್ಷದಿಂದ ಹೇಳ್ಕೊಳ್ತಾನೆ ಬರ್ತಾ ಇದ್ದಾರೆ. ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ, ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡು, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಭಾಳ ಗೌರವದಿಂದ ಸ್ವೀಕಾರ ಮಾಡೋದು. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರು ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ, ನಡೀರಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು, ನಡೀರಿ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಮಾತೆತ್ತಿದ್ರೆ ವೇದಾಂತದ ಶಬ್ದಗಳು, ಪದಗಳು ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಬಾಯಿಂದ ದಿನ ನಿರೀಕ್ಷೆ ಮಾಡ್ತಾ ಇದೀವಿ, ಅದರಂತೆ ಮಾತಾಡ್ತಾ ಇದ್ದಾರೆ ಅವರು. ಇದು ಡಿ ಕೆ ಶಿವಕುಮಾರ್ ಅವರ ಅಸಹಾಯಕತೆಯನ್ನು ತೋರಿಸ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಗೆ ಎಷ್ಟೇ ಪ್ರಚೋದನೆ ಕೊಟ್ಟರು ನಾನು ಕೇರಳಲ್ಲ ಅನ್ನೋ ಸಂದೇಶವನ್ನು ವೇದಾಂತದ ಮಾತುಗಳ ಮೂಲಕ ಕೊಡ್ತಿದ್ದಾರಾ? ಮಮತಾ 2.5 ವರ್ಷ CM ಆಗಬೇಕು ಅನ್ನುವಂತಹ ಪ್ರಯತ್ನ ಡಿ ಕೆ ಶಿ ಅವ್ರದ್ದು ವಿಫಲ ಆಯಿತು. 2.5 ವರ್ಷನೂ ಕೂಡ ಕಳೆದೋಯ್ತು. ಇನ್ನು ಮಿಕ್ಕ ಅವಧಿ ಅಂದರೆ ಇನ್ನು 2 ವರ್ಷಕ್ಕೆ CM ಆಗ್ಬೋದು. ಆ ಹಿನ್ನೆಲೆಯಲ್ಲೇ ಪ್ರಯತ್ನವನ್ನು ತೀವ್ರಗೊಳಿಸಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಬಜೆಟ್ವರೆಗೂ ಕೂಡ ಅವರು ಸಹನೆಯಿಂದ ಇರಲೇಬೇಕಾಗುತ್ತೆ. ಯಾಕೆಂದರೆ ಅವರಿಗೆ ಪ್ರತಿಕೂಲ ಆಗುವಂತಹ ಸನ್ನಿವೇಶಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಕಾರಣಗಳು ಬರ್ತಾ ಇದ್ದಾವೆ, ಅಡ್ಡಿಗಳು ಜಾಸ್ತಿ ಆಗ್ತಿದ್ದಾವೆ. ಸಿದ್ದರಾಮಯ್ಯಗೆ ಒಂದು ರೀತಿಯಲ್ಲಿ ಪೂರಕ ವಾತಾವರಣ ಬರ್ತಾ ಇದೆ. ಸಿದ್ದರಾಮಯ್ಯವರು ಬಜೆಟ್ ತಯಾರಿಯಲ್ಲಿ ಮುಳುಗಿರುವ ಸಂದರ್ಭದಲ್ಲೇ ಡಿ ಕೆ ಶಿ ಅವರು ಒಂದು ಕಡೆ ಹೈಕಮಾಂಡ್ ಅಸ್ತ್ರದ ಮುಂದುವರಿಸಿದ್ದಾರೆ, ಇನ್ನೊಂದು ಕಡೆ ಕಾಲದ ಅಸ್ತ್ರಕ್ಕೂ ಕೂಡ ಮೊರೆ ಹೋಗಿದ್ದಾರೆ. ಕಾಲವೇ ಎಲ್ಲಕ್ಕೂ ಕೂಡ ಹೇಳುತ್ತೆ ಅಂತ ಮೊನ್ನೆ ಸದನದಲ್ಲೂ ಕೂಡ ಸಿದ್ದರಾಮಯ್ಯವರು ವಿಪಕ್ಷದವರು ಕೆಣಕಿದಾಗ ಅದನ್ನು ಹಾಲು ಸಕ್ಕರೆ ಅಂತ ಹೇಳ್ತಾ ಇದ್ದಾರೆ, ಹಾಲನೋ ಹಾಲು ಸಕ್ಕರೆನೋ ಅಂತ ಹೇಳ್ತಿದ್ದಾರೆ ಅಂತ ಡಿ ಕೆ ಶಿ ಅವರು ಹೆಗಲು ಮುಟ್ಟಿ ಹೇಳಿದಾಗ ಎಲ್ಲಕ್ಕೂ ಸಮಯ ಹೇಳುತ್ತೆ ಬಿಡಿ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ರು. ಮೊನ್ನೆ ಯತೀಂದ್ರ ಅವ್ರ ಹೇಳಿಕೆಗೂ ಕೂಡ ಎಲ್ಲಕ್ಕೂ ಕೂಡ ಕಾಲ ಉತ್ತರಿಸುತ್ತೆ, ಮುಂದೆ ಕಾಲ ನಿರ್ಧಾರ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಲದ ಮೇಲೆ ಎಲ್ಲವನ್ನು ಕೂಡ ಹಾಕಿ ಸುಮ್ಮನೆ ಇದ್ದಾರೆ, ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಕೊಂಡು ಸಹನೆಯಿಂದ ಇದ್ದಾರೆ. ಸಹನೆ ಎಲ್ಲಿವರೆಗೆ? ಬಜೆಟ್ವರೆಗೆ ಅಂತ ಕೂಡ ಹೇಳಲಾಗ್ತಿದೆ. ಬಜೆಟ್ ಆದ ನಂತರ ಡಿ ಕೆ ಶಿ ಅವರು ಅಸಲಿ ಆಟ ಶುರು ಮಾಡ್ತಾರೆ ಅಂತ ಕೂಡ ಚರ್ಚೆ ಆಗ್ತಿದೆ. ಅವರ ಬಣದವರು ಕೂಡ ಸದ್ಯಕ್ಕೆ ಮೌನವಾಗಿದ್ದಾರೆ ಡಿ ಕೆ ಶಿ ಅವರ ಸೂಚನೆ ಮೇರೆಗೆ. ಒಟ್ಟಾರೆಯಾಗಿ ಡಿ ಕೆ ಶಿ ಅವರು ಒಂದು ಕಡೆ ಹೈಕಮಾಂಡ್ ಮೇಲೆ ವಿಶ್ವಾಸ, ಇನ್ನೊಂದು ಕಡೆ ಕಾಲದ ನಿರೀಕ್ಷೆಯಲ್ಲಿ ಇದ್ದಾರೆ ಬಜೆಟ್ ವರೆಗೂ ಕೂಡ. ಬಜೆಟ್ ನಂತರ ಏನಾಗುತ್ತೆ ಕಾದು ನೋಡಬೇಕು. ಮಿಕ್ಕ 2 ವರ್ಷ CM ಆಗಲೇಬೇಕು ಅನ್ನುವಂಥ ಶತಾಯಗತೆಯ ಪ್ರಯತ್ನವನ್ನು ಬಜೆಟ್ ನಂತರ ತೀವ್ರಗೊಳಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಮಮತಾ, ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ವೇದಾಂತದ ಮಾತುಗಳನ್ನ ಆಡ್ಕೊಂಡೆ ಕಾಲ ತಳ್ಳಬೇಕಷ್ಟೇ. ಅನಿವಾರ್ಯ. ಅವ್ರು ಅಸಹಾಯಕರಾಗ್ಬಿಟ್ಟಿದ್ದಾರೆ, ಪಕ್ಷ ಬಿಟ್ಟು ಬರಲ್ಲ ಅವರು. ಆಯಿತಾ, ಬರೋಂಗಿದ್ದೀರಿ ಯಾವತ್ತೋ ಏನೋ ಮಾಡಿಬಿಡ್ತಾ ಇದ್ರು, ಬಟ್ ಅವ್ರು ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವರ ಈ ಬುದ್ಧಿನೇ ಅವ್ರಿಗೆ ಅಡ್ವಾಂಟೇಜ್ ಆಗಿರೋದು, ಹೈಕಮಾಂಡ್ಗೆ ಸೈಲೆಂಟ್ ಆಗಿರೋದು. ರೆಬೆಲ್ ಆಗಲ್ಲ ಡಿ ಕೆ ಶಿವಕುಮಾರ್. ಹಾಗಾಗಿ ಈ ಮಾತುಗಳೆಲ್ಲ ಸಹಜ.